ಇನ್ನು ಟೀಮ್ ಇಂಡಿಯಾ ವರ್ಲ್ಡ್ ಕಪ್ ಗೆಲ್ತು ಅಂತಕ್ಕಂಥ ಸಂತಸದ ನಡುವೆನೇ ಒಂದು ಬೇಸರದ ಸಂಗತಿ ಏನಂದರೆ ಅಂತಾರಾಷ್ಟ್ರೀಯ T20 ಪಂದ್ಯಾವಳಿಗೆ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ವಿದಾಯವನ್ನು ಘೋಷಣೆ ಮಾಡಿದ್ದಾರೆ. T20 ಕ್ರಿಕೆಟ್ಗೆ ಕೊಹ್ಲಿ ಮತ್ತು ರೋಹಿತ್ ಇಬ್ಬರೂ ಕೂಡ ವಿದಾಯವನ್ನು ಹೇಳಿದ್ದಾರೆ. ಇದು ನನ್ನ ಕೊನೆಯ T20 ವರ್ಲ್ಡ್ ಕಪ್. ಪ್ರತಿಭಾನ್ವಿತ ಯುವಕರಿಗೆ ಅವಕಾಶ ಸಿಗಲಿ ಅಂತ ವಿರಾಟ್ ಕೊಹ್ಲಿ ಹೇಳಿದ್ದಾರೆ. ಕೊಹ್ಲಿ ಬಳಿಕ ರೋಹಿತ್ ಶರ್ಮಾ ಕೂಡ ತಮ್ಮ ವಿದಾಯವನ್ನು ಅಂದರೆ ರಿಟೈರ್ಮೆಂಟ್ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ. ವಿಶ್ವಕಪ್ ಗೆಲ್ಲುವ ಹಂಬಲ ಇತ್ತು, ಅದು ನನಸಾಗಿದೆ ಅಂತ ಕೊಹ್ಲಿ ಬಳಿಕ ರೋಹಿತ್ ಶರ್ಮಾ ಕೂಡ T20ಗೆ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ. ಮತ್ತೊಂದು ಕಡೆ ಕೋಚ್ ರಾಹುಲ್ ದ್ರಾವಿಡ್ಗೆ ಗೆಲುವಿನ ಬೀಳ್ಕೊಡುಗೆ, ಯಾಕೆಂದರೆ ಅದು ಇವರ ಲಾಸ್ಟ್ ಟೂರ್ನಮೆಂಟ್ ಆಗಿತ್ತು. ಈಗ ಅವರು ಟೀಮ್ ಇಂಡಿಯಾದ ಹೆಡ್ ಕೋಚ್ ಸ್ಥಾನದಿಂದ ಅವರು ಕೂಡ ನಿರ್ಗಮಿಸ್ತಾರೆ. ಹೊರಡುವ ಮುನ್ನ ನೋಡಿ, 3 ಜನಕ್ಕೆ ಮೆಮೊರಬಲ್ ಮ್ಯಾಚ್ ಅಂತ ಅನಿಸ್ಕೊಂಡ್ಬಿಡ್ತು. ನೆನ್ನೆ ಕೊನೆಯ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ, ಇಡೀ ಟೂರ್ನಮೆಂಟಲ್ಲಿ ಫೇಲ್ಯೂರ್ ಆಗಿದ್ದ ವಿರಾಟ್ ಕೊಹ್ಲಿ ಕೊನೆ ಮ್ಯಾಚ್ನಲ್ಲಿ ಬೇರೆಯವರೆಲ್ಲ ಬ್ಯಾಟ್ಸ್ಮನ್ಗಳು ಫೇಲ್ಯೂರ್ ಆದಾಗ ನಿಂತು ಭದ್ರವಾಗಿ ಆಡಿದರು. ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ಅವರಿಗೆ ಸಿಕ್ತು. ಅವರು ರಿಟೈರ್ಮೆಂಟ್ ಘೋಷಿಸಿದರು. ಇನ್ನು ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿನಲ್ಲಿ ಟೀಮ್ ಇಂಡಿಯಾಗೆ ವರ್ಲ್ಡ್ ಕಪ್ ಸಿಕ್ಕಿದೆ, ಅವರು ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ. ಹೆಡ್ ಕೋಚ್ ಆಗಿರ್ತಕ್ಕಂಥ ರಾಹುಲ್ ದ್ರಾವಿಡ್ ಅವರು ಕೂಡ ವರ್ಲ್ಡ್ ಕಪ್ಪನ್ನು ತಂದುಕೊಟ್ಟು ಹೆಡ್ ಕೋಚ್ ಹುದ್ದೆಯಿಂದ ಕೆಳಕ್ಕೆ ಇಳಿದಿದ್ದಾರೆ. 3 ಜನ ಆಟಗಾರರಿಗೆ ನೆನಪಿನಲ್ಲಿ ಉಳಿಯುವಂತಹ ಟೂರ್ನಮೆಂಟ್ ಇದಾಗಿತ್ತು. ಅಷ್ಟು ತಮಾಷೆ ಅಲ್ಲ, 20 ಟೀಮ್ಗಳು ಪಾರ್ಟಿಸಿಪೇಟ್ ಮಾಡಿದ್ದಂತಹ ಟೂರ್ನಮೆಂಟ್ ಇದು. ಒಂದೂ ಮ್ಯಾಚನ್ನು ಸೋಲದೆ ಅವರು ವಿಜೇತರಾಗಿ ಹೊರಹೊಮ್ಮಿದ್ದಾರೆ. ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇರೋದು ಮುಂಬೈ ಏರ್ಪೋರ್ಟ್ನಲ್ಲಿ ಎಲ್ಲೆಲ್ಲಿಗೋ ಹೋಗೋದಕ್ಕೆ ಪಾಪ ಪ್ರಯಾಣಿಕರು ಬಂದಿದ್ದಾರೆ, ಎಲ್ಲೆಲ್ಲಿಂದನೋ ಬಂದು ಸೇರಿದ್ದಾರೆ. ಅಲ್ಲೂ ಕೂಡ TV ಹಾಕಿ ಮ್ಯಾಚ್ ನೋಡಿದ್ದಾರೆ. ಅವ್ರ ಫ್ಲೈಟ್ ಬರೋ ತನಕ ಟೈಮ್ ಇತ್ತು ಅಂತ. ಯಾವಾಗ ಟೀಮ್ ಇಂಡಿಯಾ ಗೆಲ್ತು ಅವರ ಸೆಲೆಬ್ರೇಷನ್ ನೋಡಿ, ಮುಂಬೈ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರ ಸೆಲೆಬ್ರೇಷನ್.